ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ಕನ್ಯಾ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಶುಭದಾಯಕ ಇದೆ ಅಥವಾ ಯಾವ ರೀತಿಯಾಗಿ ಅಶುಭದಾಯಕವಾಗಿದೆ ಅಥವಾ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಜೀವನದಲ್ಲಿ ಅನೇಕ ರೀತಿಯಾಗಿ ಕಷ್ಟಗಳು ಮತ್ತು ತೊಂದರೆಗಳು ಎದುರಾದಾಗ ನಾವು ಭಗವಂತನ ಮೊರೆ ಹೋಗ್ತೀವಿ. ಹಾಗೆ ಪ್ರತಿ ತಿಂಗಳು ನಮಗೆ ಏನಾದರೂ ಒಂದು ವ್ಯತ್ಯಾಸದ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಹೀಗೆ ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಜನ್ಮದಲ್ಲಿ ಕೇತು ಇದ್ದಾನೆ. ಜನ್ಮದಲ್ಲಿ ಕೇತು ಇರುವುದರಿಂದ ಗಣಪತಿ ಆರಾಧನೆಯನ್ನ ಮಾಡಬೇಕಾಗ್ತದೆ. ಗಣಪತಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಇನ್ನ 6ರಲ್ಲಿ ಶನಿ, 6ನೇ ಮನೆಯನ್ನ ನಾವು ಋಣ, ರೋಗ, ಶತ್ರುಬಾಧೆ ಅಂತ ಕರೀತೀವಿ. ಆ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಇರುವುದರಿಂದ, ಅಂದ್ರೆ ಶನಿಯ ಬಲ ಸಂಪೂರ್ಣವಾಗಿದೆ. 3, 6, 9, 11ನೇ ಸ್ಥಾನಗಳಲ್ಲಿ ಇದ್ದರೆ ಶನಿ ಬಲ ಅಂತ ನಾವು ಕರ್ಕೊಳ್ತೀವಿ. ಇಲ್ಲಿ ನಿಮ್ಮ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ 6ರಲ್ಲಿ ಶನಿ ಇರುವುದರಿಂದ ಶನಿ ಬಲ ಇದೆ. ಹಾಗಾಗಿ ಶನಿಯಿಂದ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ತಾವು ಕಾಣಬಹುದಾಗಿದೆ. ಇನ್ನ 7ರಲ್ಲಿ ರಾಹು. 7ರ ರಾಹು ಅನೇಕ ರೀತಿಯಾಗಿ ಮೋಸ ಕುತಂತ್ರಗಳನ್ನ ಮಾಡ್ತಾನೆ ಅಂತ. 7ನೇ ಮನೆಯನ್ನ ನಾವು ಕಳತ್ರ ಸ್ಥಾನ ಅಂದ್ಕೊಳ್ತೀವಿ. 7ರಲ್ಲಿ ರಾಹು ಇರುವುದರಿಂದ ಮದುವೆ ಅನ್ನುವಂತಹ ವಿಚಾರದಲ್ಲಿ, ವೈವಾಹಿಕ ಜೀವನದಲ್ಲಿ, ಕುಟುಂಬದ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ. ಅಥವಾ ಸಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ತಮ್ಮ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ತಾವು ಕಾಣ್ತೀರಾ ಅಂತ. ಹೀಗೆ ಇನ್ನ 8ರಲ್ಲಿ ಕುಜ. ಅಷ್ಟಮ ಕುಜ ಅಷ್ಟೊಂದು ಶುಭಕಾರಿ ಅಲ್ಲ, ಆದರೂ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಲ್ಪ ಫಲಗಳನ್ನು ಕೊಡ್ತಾನೆ ಅಂತ. ಇನ್ನು 9ರಲ್ಲಿ ಗುರು. 9ರಲ್ಲಿ ಗುರು ಇರುವುದರಿಂದ ಇಷ್ಟು ದಿವಸನೂ ಕೂಡ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ನಿಮಗೆ 9ನೇ ಸ್ಥಾನದಲ್ಲಿ ಗುರು ಬಂದಿದ್ದಾನೆ. ಆದ್ದರಿಂದ ಗುರು 2, 5, 7, 9, 11ನೇ ಸ್ಥಾನಗಳಲ್ಲಿದ್ದರೆ ಅದಕ್ಕೆ ನಾವು ಗುರುಬಲ ಬರುತ್ತೆ ಅಂತ ಅರ್ಥ. ಆದ್ರಿಂದ ನಿಮಗೆ 9ನೇ ಸ್ಥಾನದಲ್ಲಿ ಗುರು ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಅಂತ. ಈ ಒಂದು ತಿಂಗಳು ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ. ಮುಂದೆ ಜುಲೈ ತಿಂಗಳಿನಿಂದ ಶುಭ ಫಲಗಳನ್ನು ತಾವು ಕಾಣಬಹುದಾಗಿದೆ. ಹೀಗೆ ದಶಮದಲ್ಲಿ ರವಿ, ಶುಕ್ರ, ಬುಧ. ರವಿ ಅಂದ್ರೆ ಆತ್ಮಕ್ಕೆ ಕಾರಕನಾಗಿರ್ತಾನೆ, ವರ್ಚಸ್ಸಿಗೆ ಕಾರಕನಾಗಿರ್ತಾನೆ. ತಮ್ಮ ಮಕ್ಕಳಿಗೆ ಆಗಲಿ, ತಮ್ಮ ಯಜಮಾನರಿಗೆ ಆಗಲಿ, ತಮ್ಮ ಅಣ್ಣ ತಮ್ಮಂದರಿಗೆ ಆಗಲಿ ಅಥವಾ ಬಂಧು ಮಿತ್ರರಿಗೆ ಆಗಲಿ ರವಿ ವರ್ಚಸ್ಸಿಗೆ ಕಾರಕನಾಗಿರ್ತಾನೆ, ಆತ್ಮಸ್ಥೈರ್ಯಕ್ಕೆ ಕಾರಕನಾಗಿರ್ತಾನೆ. ಏನಪ್ಪಾ ಇವನು ಧೈರ್ಯ ಅಂತ ನಾವು ಅನ್ಕೊಳ್ತೀವಿ. ಕೆಲವೊಬ್ರು ಮನೆಯಲ್ಲಿ ಮಂಡ ಧೈರ್ಯವಾಗಿರ್ತಾರೆ. ನಾವೇನೋ ಒಂದು ಹೇಳ್ತೀವಿ, ಅವರು ಏನೋ ಒಂದು ಮಾಡಕ್ ಹೋಗಿರ್ತಾರೆ. ಅದಕ್ಕೆ ಆ ಧೈರ್ಯಂ ಸರ್ವಾರ್ಥ ಸಾಧನಂ ಅಂತ ಹೇಳ್ತಾರೆ. ಮನುಷ್ಯನಲ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧೈರ್ಯ ಇರಬೇಕು ಅಂತ. ಆ ಧೈರ್ಯವನ್ನು ಕೊಡುವಂತವನೇ ರವಿಯಾಗಿರ್ತಾನೆ. ಬುಧ ಅಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ. ತಮ್ಮ ಮಕ್ಕಳಿಗೆ ಆಗಲಿ ಸದ್ಬುದ್ಧಿಗಳನ್ನು ಕೊಡುವಂಥವನು ಬುಧನಾಗಿರ್ತಾನೆ ಅಂತ. ಇನ್ನ ಶುಕ್ರ ಹಣಕಾಸಿಗೆ ಕಾರಕನಾಗಿರ್ತಾನೆ. ಆರ್ಥಿಕ ಲಾಭವನ್ನು ತಂದುಕೊಡುವಂಥವನು ಶುಕ್ರ ಆಗಿರ್ತಾನೆ. ಅದು ದಶಮ ಭಾವದಲ್ಲಿ ಇರುವುದರಿಂದ ತುಂಬಾ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಹೀಗೆ ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಕೂಡ ಕಾಣ್ತೀರಾ ಅಂತ. ಇನ್ನ ಕೈಗಾರಿಕಾ ಉದ್ಯಮದಲ್ಲಿ ಸ್ವಲ್ಪ ಆರ್ಥಿಕ ಲಾಭ ಆಗುತ್ತೆ, ವ್ಯವಹಾರ ವೃದ್ಧಿ ಆಗುತ್ತೆ. ಏನು ಇಷ್ಟು ದಿವಸಗಳ ಕಾಲ ನಿಮಗೆ ಕಷ್ಟಗಳಿದ್ದುವೋ
ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಮುಂದೆ. ಹಾಗೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ಮುಂಬಡ್ತಿ ಸಿಗುವಂತದ್ದಾಗ್ತದೆ, ಅಥವಾ ಸಕಲ ಗೌರವಗಳನ್ನ ಕೊಡುವಂತಹದ್ದು ಅಥವಾ ಪ್ರಮೋಷನ್ ಆಗುವಂತಹದ್ದಕ್ಕೆ ಈ ತಿಂಗಳು ತುಂಬಾ ಉತ್ತಮ ಶುಭದಾಯಕವಾಗಿದೆ. ಇನ್ನ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆರ್ಥಿಕ ಲಾಭ ಇದೆ. ಇನ್ನ ಗೋ ಸೇವೆ, ಹನುಮಂತನ ಸೇವೆ, ಬಸವಣ್ಣ ದೇವರ ಸೇವೆ ಮಾಡಿದ್ರೆ ಅತ್ಯಂತ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಇನ್ನ ಸೈನಿಕ ವರ್ಗದವರಿಗೆ, ರಕ್ಷಕ ವರ್ಗದವರಿಗೆ, ಪೊಲೀಸ್ ವರ್ಗದವರಿಗೆ, ಸೈನಿಕ ವರ್ಗದವರಿಗೆ ಉತ್ತಮ ಆರೋಗ್ಯವಾಗಿ ಸಿಗುತ್ತೆ ಅಂತ, ಒಳ್ಳೆ ಗೌರವ ಪ್ರಾಪ್ತಿಯಾಗ್ತದೆ ಅಂತ. ಇನ್ನ ಪೊಲೀಸ್ ವರ್ಗದವರಿಗೆ ಉತ್ತಮ ಗೌರವ ಪ್ರಾಪ್ತಿಯಾಗುವಂಥದ್ದು ಅಥವಾ ಏನೋ ಒಂದು ಪದಕವನ್ನ ಪಡೆಯುವಂಥದ್ದು ಆಗುವಂಥದ್ದಾಗ್ತದೆ ಅಂತ. ಇನ್ನ ಭೂಮಿ ಖರೀದಿ ವಿಚಾರದಲ್ಲಿ, ಮನೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ವ್ಯವಹಾರ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಶುಕ್ರ ಹಸ್ತಂಗತನಾಗಿದ್ದಾನೆ. ಶುಕ್ರ ಹಸ್ತಂಗತನಾದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತೆಯಿಂದ ವ್ಯವಹಾರಗಳನ್ನ ಮಾಡಿಕೊಳ್ಳಬೇಕಾಗ್ತದೆ. ಇನ್ನ ಈ ಕನ್ಯಾ ರಾಶಿಯವರು ಓಂ ರುದ್ರಾಯ ನಮಃ ಅಂತ ಹೇಳಬೇಕು. 11 ಬಾರಿ ಪ್ರತಿದಿನ ಕನ್ಯಾ ರಾಶಿಯವರು ಓಂ ರುದ್ರಾಯ ನಮಃ ಅಂತ ಹೇಳಿದ್ರೆ ಬಹಳ ಶುಭದ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಇನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆಗಳಾದ್ರೆ ಓಂ ರುದ್ರಾಯ ನಮಃ ಅಂತ ಪಠನೆ ಮಾಡಿಸಿ ಮಕ್ಕಳಿಗೆ ಜ್ಞಾನ ವೃದ್ಧಿ ಆಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಳ ಆಗುತ್ತೆ. ಆದ್ರಿಂದ ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ